ಬೇಳೆ ಏನು ಹಾಕದೆ ಮಾಡೋ ಅಂತ ಈ ಸೋರೆಕಾಯಿ ಗೊಜ್ಜು ಮಾಡೋದು ಮಾತ್ರ ತುಂಬಾ ಸಿಂಪಲ್. ಬ್ಯಾಚುಲರ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ ಇದು ಹೇಳಿ ಮಾಡಿಸಿದಂತ ರೆಸಿಪಿ. ತುಂಬಾ ಸಿಂಪಲ್ ಆಗಿ ಫಟಾಫಟ್ ಅಂತ ಆಗೋಗುತ್ತೆ. ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆ, ಒಂದು ಈರುಳ್ಳಿ, ಹಸಿಮೆಣಸಿನಕಾಯಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಕಪ್ ಅಷ್ಟು ಸೋರೆಕಾಯಿ, 1 ಟೊಮೆಟೊ, ಅರಿಶಿನ ಹಾಕಿ ಮತ್ತೆ ಒಂದ್ 2-3 ನಿಮಿಷ ಫ್ರೈ ಮಾಡ್ಕೊಂಡು ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರ್ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಂತರ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಹಾಕಿ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮೇ ಬಿ ಈ ಮ್ಯಾಶರ್ ಈ ರೀತಿ ಡಿಸೈನ್ ಅಲ್ಲಿ ಇರೋದಕ್ಕೇನೋ ಕೆಲವೊಂದಷ್ಟು ಜನ ನನ್ನನ್ನ ಈ ಮ್ಯಾಶರ್ ಎಲ್ಲಿ ತಗೊಂಡ್ರೆ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಹೋಲ್ಸ್ ಇರೋ ಅಂತ ಮ್ಯಾಶರ್ ಇರುತ್ತಲ್ಲ, ಅದಕ್ಕಿಂತ ಇದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ನಾನು ಇದನ್ನ ತಗೊಂಡು ಸುಮಾರು ವರ್ಷನೇ ಆಗೋಗಿದೆ. ಅದ್ರ ಲಿಂಕ್ ಸಿಕ್ತು, ಸೊ ಅದಕ್ಕೆ ಇದ್ರ ಡೀಟೇಲ್ ಸಹ ಈಗ ಹಾಕ್ತಾ ಇದ್ದೀನಿ. ಇನ್ನ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಜಜ್ಜಿರೋ ಅಂತ ಬೆಳ್ಳುಳ್ಳಿ ಸಹ ಹಾಕಿ ಬೆಳ್ಳುಳ್ಳಿ ಒಂದು ಅರ್ಧ ಫ್ರೈ ಆದ್ಮೇಲೆ ನಾವು ಮ್ಯಾಶ್ ಮಾಡಿ ಇಟ್ಟಿರೋ ಅಂತ ಗೊಜ್ಜು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದು ಕುದಿ ಕುದಿಸಿ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಅರ್ಧ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡ್ರೆ ಸಾಕು. ಸಕ್ಕ ಟೇಸ್ಟಿ ಗೊಜ್ಜು ರೆಡಿ.